8ನೇ ತರಗತಿ ಗಣಿತ ಅಧ್ಯಾಯ 3 ಸಂಖ್ಯೆಗಳ ಕಥೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾಯನ್ ಸಂಖ್ಯಾ ಪದ್ಧತಿಯ ಬಗ್ಗೆ ಕಲಿಯೋಣ. ಮಧ್ಯ ಅಮೆರಿಕದಲ್ಲಿ ಮಾಯನ್ ನಾಗರಿಕತೆಯು ಪ್ರವರ್ಧಮಾನಕ್ಕೆ ಬಂದಿತ್ತು. ಇದು ಕ್ರಿಸ್ತಶಕ 3 ಮತ್ತು 10ನೇ ಶತಮಾನಗಳ ನಡುವೆ ಪ್ರವರ್ಧಮಾನಕ್ಕೆ ಬಂದು ನಂತರ ಪ್ರಗತಿಯನ್ನು ಕಂಡಿತ್ತು. ಆ ಸಂದರ್ಭದಲ್ಲಿ ಅವರು ಅನೇಕ ಭೌತಿಕ ಮತ್ತು ಸಾಂಸ್ಕೃತಿಕ ವಿಕಸನಗಳನ್ನು ಮಾಡಿದ್ರು. ಅದರಲ್ಲಿ ಭೌತಿಕ ಸಾಧನೆಗಳಲ್ಲಿ ಸ್ಥಾನ ಬೆಲೆ ಪದ್ಧತಿ ಕೂಡ ಒಂದು. ಈ ಸ್ಥಾನ ಬೆಲೆ ಪದ್ಧತಿಯಲ್ಲಿ ಅವರು ಆಧುನಿಕ 0 ಏನಿದೆ ಅದರ ಬದಲಾಗಿ ಪ್ಲೇಸ್ ಹೋಲ್ಡರ್ ಚಿಹ್ನೆಯನ್ನು ಬಳಸ್ತಾರೆ. ಆ ಪ್ಲೇಸ್ ಹೋಲ್ಡರ್ ಚಿಹ್ನೆಯು ಸಮುದ್ರದ ಚಿಪ್ಪಿನಂತೆ ಕಾಣುತ್ತದೆ. ಹಾಗೆ ಈ ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ ಆಧಾರ 20ರ ಪದ್ಧತಿ ಏನಿದೆ ಅದರ ರೀತಿಯಲ್ಲಿ ಅವರು ಕೆಲವೊಂದು ಸಂಖ್ಯೆಗಳನ್ನು ತೆಗೆದುಕೊಳ್ತಾರೆ. ಸೊ ನೀವಿಲ್ಲಿ ಚಿತ್ರದಲ್ಲಿ ಮಾಯನ್ ಸಂಖ್ಯಾ ಪದ್ಧತಿಯನ್ನು ಕಾಣಬಹುದು. ಇದು ಎಕ್ಸಾಕ್ಟ್ ಆಗಿ ಆಧಾರ 20ರ ಪದ್ಧತಿಯಲ್ಲ, ಕೆಲವೊಂದು ಬದಲಾವಣೆಗಳಿವೆ. ಆದರೆ ಇದು ಆಧಾರ 20ರ ಪದ್ಧತಿಯನ್ನು ಹೋಲ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿ ಹೆಚ್ಚಾಗಿ ಅವರು ಬಳಸ್ತಿದ್ದಂತಹ ಹೆಗ್ಗುರುತು ಸಂಖ್ಯೆಗಳು ಅಂದರೆ ಈ ಸಂಖ್ಯೆಗಳನ್ನು ಬಳಸ್ತಾ ಇದ್ರು. ನೀವಿಲ್ಲಿ ಕಾಣ್ಬೋದು 1, 2ನೇ ಸಂಖ್ಯೆ 20, 3ನೇ ಸಂಖ್ಯೆ 20 ಇಂಟು 18 ಅಂದರೆ 360, ನಂತರ 20ರ ಸ್ಕ್ವೇರ್ ಇಂಟು 18 7200, 20ರ ಕ್ಯೂಬ್ ಇಂಟು 18 ಅಂದರೆ 1,44,000. ಈ ಹೆಗ್ಗುರುತು ಸಂಖ್ಯೆಗಳನ್ನು ಅವರು ಬಳಸ್ತಾ ಇದ್ರು. ಇದು ಬಹುತೇಕ ಆಧಾರ 20ರ ಪದ್ಧತಿ ಅದನ್ನು ಹೋಲ್ತದೆ. ಯಾಕೆಂದ್ರೆ ನೀವಿಲ್ಲಿ ಕಾಣ್ಬೋದು, ಈಗ ಆಧಾರ 20ರ ಪದ್ಧತಿ ಅಂದ್ರೆ ನಾವಲ್ಲಿ ಮೊದಲಿಗೆ 20ರ ಘಾತ 0 ಅಂದ್ರೆ 1 ಅಂತ ತೆಗೆದುಕೊಳ್ತೇವೆ. 20ರ ಘಾತ 1 ಅಂದ್ರೆ 20 ಅಂತ ತೆಗೆದುಕೊಳ್ತೇವೆ. ಹಾಗೆ 20ರ ಘಾತ 2 ಅಂದ್ರೆ 400. ಸೊ 3ನೇ ಹೆಗ್ಗುರುತು ಸಂಖ್ಯೆ ಆಧಾರ 20ರ ಪ್ರಕಾರ 400 ಆಗಬೇಕು. ಆದರೆ ನೀವಿಲ್ಲಿ ಕಾಣ್ಬೋದು, ಇಲ್ಲಿ ಕೊಟ್ಟಿರುವಂಥ 3ನೇ ಸಂಖ್ಯೆ 360 ಆಗಿದೆ. ಹಾಗಾಗಿ ಇದು ಆಧಾರ 20ರ ಸಂಖ್ಯಾ ಪದ್ಧತಿಯನ್ನು ಬಹುತೇಕ ಹೋಲುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಈ ಸಂಖ್ಯಾ ಪದ್ಧತಿಯಲ್ಲಿ ಮುಖ್ಯವಾಗಿ ಅವರು 3 ಚಿಹ್ನೆಗಳನ್ನು ಬಳಸ್ತಾರೆ. ಯಾವುದೆಲ್ಲ? ಮೊದಲ ಚಿಹ್ನೆ ಸಮುದ್ರದ ಚಿಪ್ಪಿನಂತೆ ಇರುವಂಥ ಈ ಚಿಹ್ನೆಯನ್ನು 0ವನ್ನು ಪ್ರತಿನಿಧಿಸಲಿಕ್ಕೆ ಬಳಸ್ತಾರೆ. ನಂತರ ಬರುವಂಥದ್ದು ಡಾಟ್, ಬಿಂದು. ಈ ಚಿಹ್ನೆಯನ್ನು 1ನ್ನು ಪ್ರತಿನಿಧಿಸಲಿಕ್ಕೆ ಬಳಸ್ತಾರೆ. ಹಾಗೆ ಅಡ್ಡಗೆರೆಯನ್ನು 5 ನಂಬರನ್ನು ಪ್ರತಿನಿಧಿಸಲಿಕ್ಕೆ ಬಳಸ್ತಾರೆ. ಸೊ ಇದರಲ್ಲಿ 3 ಚಿಹ್ನೆಗಳನ್ನು ಬಳಸ್ತಾರೆ. ಹಾಗೆ ಯಾವುದೇ ಸಂಖ್ಯೆಯನ್ನು ನೀವು ಈ ಸಂಖ್ಯಾ ಪದ್ಧತಿಯ ಮೂಲಕ ಪ್ರತಿನಿಧಿಸಬೇಕು ಅಂತಾದರೆ ಅದನ್ನು ಒಂದರ ಮೇಲೆ ಒಂದಾಗಿ ನೀವು ಬರೆಯುತ್ತಾ ಹೋಗಬೇಕು. ಉದಾಹರಣೆಗೆ ಇಲ್ಲಿ ನೀವು ನೋಡ್ಬೋದು, ಒಂದು ಸಂಖ್ಯೆಯನ್ನು ಅವರು ಪ್ರತಿನಿಧಿಸಿದ್ದಾರೆ. ಸೊ ಇಲ್ಲಿರುವಂಥ ಮೊದಲನೇ ಸ್ಥಾನ ಏನಿದೆ ಇದು ಬಿಡಿ ಸ್ಥಾನ ಅಂದರೆ 0ವನ್ನು ಪ್ರೆಸೆಂಟ್ ಮಾಡ್ತದೆ. ನಂತರ ಬರುವಂಥ ಸ್ಥಾನ ಏನಿದೆ ಇದು 10ರ ಸ್ಥಾನ. ಆಮೇಲೆ ನಂತರ ಬರುವಂಥ ಸ್ಥಾನ ಏನಿದೆ ಇದು 100ರ ಸ್ಥಾನ. ಸೊ ಇದು ಮಾಯನ್ ಸಂಖ್ಯಾ ಪದ್ಧತಿಯು ಸ್ಥಾನ ಬೆಲೆಯನ್ನು ಕೂಡ ಹೊಂದಿತ್ತು. ಆ ಸ್ಥಾನ ಬೆಲೆ ಮತ್ತೆ ಬಹುತೇಕವಾಗಿ ಹೋಲುವಂತಹ ಆಧಾರ 20ರ ಪದ್ಧತಿಯನ್ನು ಇದು ಹೊಂದಿತ್ತು. ಈಗ ಇಲ್ಲಿ ಒಂದು ಸಂಖ್ಯೆಯನ್ನು ನಾವು ತೆಗೆದುಕೊಂಡಿದ್ದೇವೆ. ಈ ಸಂಖ್ಯೆಯನ್ನು ಮಾಯನ್ ಸಂಖ್ಯಾ ಪದ್ಧತಿಯ ಮೂಲಕ ಹೇಗೆ ಬರೀಬಹುದು ಅಂತ ಹೇಳಿ ನೋಡುವ. ಈಗ ಉದಾಹರಣೆಗೆ ಈ ಚಿತ್ರದಲ್ಲಿ ನೀವು ಕಾಣ್ಬೋದು, ಮೊದಲಿಗೆ ಕೊಟ್ಟಿರುವಂಥದ್ದು ಏನು? ಮೊದಲಿಗೆ ಕೊಟ್ಟಿರುವಂಥದ್ದು ಸಮುದ್ರದ ಚಿಪ್ಪಿನಂತಿರುವಂಥ ಚಿಹ್ನೆ. ಇದು 0ಯನ್ನು ಪ್ರತಿನಿಧಿಸ್ತದೆ. ಅಂದರೆ ಇದು 1ರ ಸ್ಥಾನದಲ್ಲಿದೆ ಅಂತ ನಾವು ಹೇಳ್ತೇವೆ. ಹಾಗೆ ಅಂದರೆ ಮೊದಲನೇ ಹೆಗ್ಗುರುತು. ನಂತರ ಬರುವಂಥ ಹೆಗ್ಗುರುತು ಸಂಖ್ಯೆ ಯಾವುದು? 20. ಅಂದರೆ ಇದು 10ರ ಸ್ಥಾನ ಅಂತ ನಾವು ತೆಗೆದುಕೊಳ್ತೇವೆ. ಇಲ್ಲಿ 11 ಇದೆ. 11 ಅಂದರೆ ನೀವಿಲ್ಲಿ ಕಾಣ್ಬೋದು, ಗೆರೆ ಏನಿದೆ ಒಂದು ಅಡ್ಡಗೆರೆ 5ನ್ನು ಪ್ರತಿನಿಧಿಸ್ತದೆ. ನೀವು 2 ಅಡ್ಡಗೆರೆಯನ್ನು ಹಾಕಿದರೆ ಇನ್ನೊಂದು 5, 10 ಆಯಿತು. ಆಮೇಲೆ ನಂತರ 11 ಬೇಕು ಅಂದರೆ ನಾವು ಒಂದು ಡಾಟನ್ನು ಅದರ ಮೇಲೆ ಹಾಕಬೇಕು. ಸೊ ಇದು ಒಟ್ಟಾಗಿ 11
ವ್ಯಾಲ್ಯೂವನ್ನು ಅಥವಾ ಸಂಖ್ಯೆಯನ್ನು ಪ್ರತಿನಿಧಿಸ್ತದೆ ಇಲ್ಲಿರುವಂಥ ಚಿಹ್ನೆ. ನಂತರ ಬರುವಂಥ ಹೆಗ್ಗುರುತು ಯಾವುದು? ಇಲ್ಲಿ 360. ಸೊ 360ನೇ ಸ್ಥಾನ, ಈ ಸ್ಥಾನದಲ್ಲಿ 4 ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು 4 ಒಂದೊಂದು ಬಿಂದುಗಳು ಏನಿದೆ, ಸಂಖ್ಯೆ ಯಾವುದನ್ನು ಪ್ರತಿನಿಧಿಸ್ತದೆ? 1 ಪ್ರತಿನಿಧಿಸ್ತದೆ. ಇಲ್ಲಿ 4 ಬಿಂದುಗಳಿವೆ, ಅಂದರೆ 4 ಗುಣಿಸು 360 ಅಂತ ನಾವು ತೆಗೆದುಕೊಳ್ಬಹುದು. ಸೊ ಈ ಸಂಖ್ಯಾ ಪದ್ಧತಿಯಲ್ಲಿ ನೀವು ಸ್ಥಾನ ಬೆಲೆಗಳನ್ನು ಕಾಣಬಹುದು. ಸೊ ಇದು ಮೊದಲನೇ ಸ್ಥಾನ ಬೆಲೆ, ನಂತರ ಬರುವಂಥದ್ದು 2ನೇ ಸ್ಥಾನ ಬೆಲೆ, ಹಾಗೆ 3ನೇ ಸ್ಥಾನ ಬೆಲೆ. ಅದೇ ರೀತಿ 4ನೇ ಸ್ಥಾನ ಬೆಲೆ ಇಲ್ಲಿ 7200 ಅಂತ ಕೊಟ್ಟಿದ್ದಾರೆ. ಇದು 5ನೇ ಸ್ಥಾನ ಬೆಲೆ. ಆಮೇಲೆ ನಾವು ಇಲ್ಲಿ 3 ಚಿಹ್ನೆಗಳನ್ನು ಉಪಯೋಗಿಸಿ ಸಂಖ್ಯೆಗಳನ್ನು ಪ್ರತಿನಿಧಿಸಬಹುದು. ಈಗ ಉದಾಹರಣೆಗೆ ಇಲ್ಲಿ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ, 1660 ಅಂತ ಕೊಟ್ಟಿದ್ದಾರೆ. ಸೊ 1660 ಯಾವ ರೀತಿಯಲ್ಲಿ ಈ ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ ಪ್ರತಿನಿಧಿಸಬಹುದು ಅಂತ ಹೇಳಿದ್ದಾರೆ. ಸೊ ಇದು ಇಲ್ಲಿರುವಂತಹ ಈ ಚಿಹ್ನೆಗಳು ಏನಿದೆ, ಇದನ್ನು ನಾವು ಹೆಗ್ಗುರುತು ಸ್ಥಾನ ಅಂತ ಹೇಳ್ತೇವೆ. ಅಂದ್ರೆ ಇದು ಸ್ಥಾನ ಬೆಲೆಯನ್ನ ಪ್ರತಿನಿಧಿಸ್ತದೆ. ನಂತರ ಇಲ್ಲಿ ಲಂಬವಾಗಿ ಇರಿಸಿರುವಂತಹ ಈ ಚಿಹ್ನೆಗಳು ಇದೆ ಅಲ್ವಾ, ಇದನ್ನ ನಾವು ನಂಬರ್ ಅನ್ನ ಪ್ರತಿನಿಧಿಸಲಿಕ್ಕೆ ಉಪಯೋಗಿಸ್ತೇವೆ. ಹಾಗೆ ಪ್ರತಿಯೊಂದು ಚಿಹ್ನೆಯು ಏನನ್ನ ಹೇಳ್ತಾ ಇದೆ ಅಂತ ನಾವು ಇಲ್ಲಿ ನಂಬರ್ನ ರೂಪದಲ್ಲಿ ಇದನ್ನ ಬರೀತೇವೆ. ಸೊ ಇಲ್ಲಿ ನೀವು ಕಾಣ್ಬೋದು 1660 ಅಂದ್ರೆ 4, ಇಲ್ಲಿ 4 ಇದೆ, 4 ಗುಣಿಸು 360. ಸೊ 4 ಗುಣಿಸು 360 ಅಂತ ಮಾಡಿದಾಗ ನಿಮ್ಗೆ ಇಲ್ಲಿ ಉತ್ತರವು 1440 ಅಂತ ಸಿಗ್ತದೆ. ನಂತರ ಪ್ಲಸ್ ಇಲ್ಲಿ 11 ಇದೆ, 11 ಗುಣಿಸು 20, 11 ಸಂಖ್ಯೆ, ಹಾಗೆ ಅದರ ಸ್ಥಾನ ಬೆಲೆ 20, ಅದನ್ನ ಗುಣಿಸಬೇಕು. ಗುಣಿಸಿದಾಗ ನಿಮ್ಗೆ ಇಲ್ಲಿ 220 ಅಂತ ಉತ್ತರ ಸಿಗ್ತದೆ. ನಂತರ ಇಲ್ಲಿ 0 ಇದೆ, 0ಯನ್ನ ನಂತರದ ಸ್ಥಾನ ಬೆಲೆ ಅಂದ್ರೆ 1ರ ಜೊತೆ ಗುಣಿಸಬೇಕು. ಸೊ ಇಲ್ಲಿ ತಪ್ಪಾಗಿದೆ, ಇದು 0 ಗುಣಿಸು 1 ಅಂತ ಆಗ್ಬೇಕು. ಸೊ 0ಯನ್ನ 1ರ ಜೊತೆ ಗುಣಿಸಿದಾಗ ನಿಮ್ಗಿಲ್ಲಿ ಸಿಗ್ತಾ ಇದೆ ಉತ್ತರ 0. ಸೊ 0. ಸೊ 1440 ಪ್ಲಸ್ 220 ಅಂತ ಮಾಡಿದ್ರೆ 4 + 2 6, 1660 ಅಂತ ಸಿಗ್ತದೆ. ಈ ರೀತಿಯಲ್ಲಿ ನೀವು ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ ಯಾವುದೇ ಸಂಖ್ಯೆಗಳನ್ನು ಪ್ರತಿನಿಧಿಸಬಹುದು. ಇದನ್ನು ಬರೆಯುವಾಗ ನಾವು ಈ ರೀತಿಯಲ್ಲಿ ಬರೆಯುತ್ತೇವೆ ಈ ಸಂಖ್ಯೆಯನ್ನ. ಅಂದ್ರೆ ಮೊದಲಿಗೆ ಮೊದಲ ಸ್ಥಾನ ಏನಿದೆ 1ರ ಸ್ಥಾನವನ್ನು ಬರೀಬೇಕು. ಸೊ ಈ 1ರ ಸ್ಥಾನದಲ್ಲಿ 0 ಇದೆ, ಆದ್ರಿಂದ ನಾವು ಮೊದಲಿಗೆ ಅದನ್ನು ಬರೀಬೇಕು. ಅಂದ್ರೆ ಈ ಚಿಪ್ಪಿನಂತೆ ಸಮುದ್ರದ ಚಿಪ್ಪಿನಂತೆ ಇರುವಂತ ಆಕೃತಿ, ಇದು ಮೊದಲನೇ ಸ್ಥಾನವನ್ನ ಪ್ರತಿನಿಧಿಸ್ತದೆ. ನಂತರ 2ನೇ ಸ್ಥಾನ 11, ಅದರ ನಂತರ ಬರುವಂಥದ್ದು 3ನೇ ಸ್ಥಾನ ಇಲ್ಲಿ 4. ಸೊ 4, 11 ಹಾಗೆ 0. ಹಾಗೆ ಎಡಬದಿಯಲ್ಲಿ ನೀವು ಹೆಗ್ಗುರುತು ಸಂಖ್ಯೆಗಳನ್ನು ಹಾಕಬೇಕು, 20 ಹಾಗೆ 360. ಈ ರೀತಿಯಲ್ಲಿ ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ ನೀವು ಸಂಖ್ಯೆಗಳನ್ನ ಪ್ರತಿನಿಧಿಸಬಹುದು. ಹಾಗೆ ಇಲ್ಲಿ ನೀವು ಕಾಣಬಹುದು ಇದು ಆಧಾರ 20ರ ಬಹುತೇಕ ಆಧಾರ 20ರ ಪದ್ಧತಿ. ಯಾಕೆಂದ್ರೆ ಇಲ್ಲಿ 3ನೇ ಹೆಗ್ಗುರುತು ಸಂಖ್ಯೆ 400 ಆಗ್ಬೇಕಿತ್ತು ಆಧಾರ 20ರ ಪ್ರಕಾರ, ಆದ್ರೆ 360 ಇದೆ. ಹಾಗಾಗಿ ಇದು ನಾವು ಎಕ್ಸಾಕ್ಟ್ ಆಗಿ ಆಧಾರ 20ರ ಸಂಖ್ಯಾ ಪದ್ಧತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೀವು ಗೊಂದಲಮಯವನ್ನ ನೋಡ್ಬೋದು. 3ನೇ ಹೆಗ್ಗುರುತು ಸಂಖ್ಯೆ ಇಲ್ಲಿ 400 ಆಗದೆ 360 ಆಗಿದೆ. ಹಾಗಾಗಿ ಇದು ಈ ಗೊಂದಲಮಯ ಯಾಕೆ ಆಗಿದೆ ಅಂದ್ರೆ ಅವರ ಕ್ಯಾಲೆಂಡರ್ಗಳಲ್ಲಿ ಏನಾದ್ರೂ ಸಂಬಂಧ ಇರಬಹುದು ಅಂತ ಹೇಳಿ ಇಲ್ಲಿ ವಿದ್ವಾಂಸರು ಭಾವಿಸುತ್ತಾರೆ. ಹಾಗೆ ಇಲ್ಲಿ 3 ನಾವು ಚಿಹ್ನೆಗಳನ್ನು ಉಪಯೋಗಿಸ್ತೇವೆ. ಒಂದು ಸಮುದ್ರದ ಚಿಪ್ಪಿನಂತೆ ಇರುವಂತಹ ಚಿಹ್ನೆ, ಇದನ್ನು 0ನ ರೆಪ್ರೆಸೆಂಟ್ ಮಾಡಲಿಕ್ಕೆ, ನಂತರ 1ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಡಾಟ್, ಹಾಗೆ 5ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಅಡ್ಡಗೆರೆ. ಈ 3 ಚಿಹ್ನೆಗಳನ್ನು ನಾವು ಉಪಯೋಗಿಸಿ 1ರಿಂದ 19ರವರೆಗಿನ ಸಂಖ್ಯೆಗಳನ್ನು ಸೂಚಿಸಲಿಕ್ಕೆ ಇದನ್ನು ಬಳಸಬಹುದು. ಸೊ ಇದು ಮಾಯನ್ ಸಂಖ್ಯಾ ಪದ್ಧತಿಯ ಬಗ್ಗೆ.